ನಮಸ್ತೆ ಸ್ನೇಹಿತರೆ, ರಾಜು ಡಿ ಜಿ ಮಾತಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಸೊ ವಿಶೇಷವಾದಂತಹ ಒಂದು ಆನ್ಲೈನ್ ಪರಿವರ್ತನ್ ಸೆಷನ್ಗೆ ತಮ್ಮನ್ನೆಲ್ಲರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ರಸಿದ್ಧ ಸ್ವದೇಶಿ ಕಂಪನಿ 30 ವರ್ಷಗಳಿಂದ ಮಿಲಿಯನ್ಸ್ ಟುಗೆದರ್ ಜನಗಳ ಲೈಫಲ್ಲಿ ವ್ಯಾಲ್ಯೂ ಆಡ್ ಮಾಡ್ತಾ ಇದೆ. ಮೋದಿ ಕೇರ್ ಅವಕಾಶ ಅಂತ ಹೇಳಿದ್ರೆ ಒಂದು ರೀತಿ ಕಾಮಧೇನು, ಕಲ್ಪವೃಕ್ಷ, ಅಕ್ಷಯ ಪಾತ್ರೆ ಅಂತೇಳಿ ತುಂಬಾ ಜನ ಅನ್ಕೊಂಡಿದ್ದಾರೆ. ಖಂಡಿತ ಅದು ನಿಜ. ಪ್ರಾಡಕ್ಟ್ಗಳು ಸಂಜೀವಿನಿ, ಅಮೃತಕ್ಕೆ ಸಮಾನ, ಚಿನ್ನ ವಜ್ರಕ್ಕೆ ಸಮಾನ ಅಂತಕ್ಕದ್ದು ಬಹಳ ಜನಗಳ ಒಂದು ಭಾವನೆ. ಆದರೆ ತುಂಬಾ ಜನಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದನ್ನ ಕ್ಲಾರಿಟಿ ತಗೋಬೇಕಾಗಿದೆ, ಎಜುಕೇಶನ್ ತಗೋಬೇಕಾಗಿದೆ, ರಿಯಾಲಿಟಿನ ಚೆಕ್ ಮಾಡಬೇಕಾಗಿದೆ. ಸೊ ಇವತ್ತು ಅವಕಾಶಕ್ಕೆ ತುಂಬಾ ಮಹಾಶಕ್ತಿ ಇದೆ. ತುಂಬಾ ಜನ ಅವಕಾಶನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಹಳ್ಳಿಯವರು ತಾಲೂಕ್ ಲೆವೆಲ್ಗೆ ಹೋಗ್ತಾರೆ ಅವಕಾಶ ಹುಡ್ಕೊಂಡು, ತಾಲೂಕ್ನವರು ಹಳ್ಳಿಯವರು ಡಿಸ್ಟಿಕ್ ಲೆವೆಲ್ಗೆ ಬರ್ತಾರೆ, ಡಿಸ್ಟಿಕ್ ಇಂದ ರಾಜಧಾನಿಗೆ ಬರ್ತಾರೆ, ರಾಜಧಾನಿಯಿಂದ ಮುಂಬೈ, ಅಲ್ಲಿಂದ ಇನ್ಯಾವುದೋ ಒಂದು ಡೆಲ್ಲಿ, ಕಲ್ಕತ್ತಾ, ಬ್ಯಾಂಗ್ಳೂರ್ ಅಥವಾ ಸಿಂಗಾಪುರ್, ಮಲೇಷಿಯಾ, ಥಾಯ್ಲ್ಯಾಂಡ್, ಅಮೆರಿಕ ಎಲ್ಲ ಹೋಗ್ತಾ ಇರ್ತಾರೆ ಅವಕಾಶಗಳನ್ನ ಹುಡ್ಕೊಂಡು. ಆದರೆ ಆ ಸುಂದರವಾದ ಭವಿಷ್ಯನ ಕಟ್ಕೊಳ್ತಕ್ಕಂಥ ಒಂದು ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದೀನಿ. ಹಳ್ಳಿಯವರಾಗಿರ್ಬೋದು, ಸಿಟಿಯವರಾಗಿರ್ಬೋದು, ಈ ತರ ಸುಂದರ ಅವಕಾಶ ಬಗ್ಗೆ ನೀವು ತಿಳ್ಕೋಬೇಕಾಗಿದೆ ಕೂಲಂಕುಷವಾಗಿ. ಅದೇ ತರನೇ ಪ್ರತಿಯೊಬ್ಬರು ಕೂಡ 24 ಗಂಟೆ ಟೈಮ್ ಇದೆ. 24 ಗಂಟೆನ 3 ಭಾಗದಲ್ಲಿ ಡಿವೈಡ್ ಮಾಡಬಹುದು. 8 ಗಂಟೆ ಜಾಬ್ಗೆ, ಬಿಸ್ನೆಸ್ಗೆ, ಅಗ್ರಿಕಲ್ಚರ್ಗೆ, ಸ್ಟೂಡೆಂಟ್ ಲೈಫ್ಗೆ ಹೋಗ್ತಾ ಇರ್ತದೆ. ಇನ್ನ 8 ಗಂಟೆ ನಿದ್ದೆ ಆಗಿರ್ಬೋದು, ದಿನಚರಿಗಳಿಗೆ ಹೋಗ್ತಾ ಇರ್ತದೆ. ಇನ್ನ 8 ಗಂಟೆನ ಯಾವ ತರ ಬಳಸ್ಕೋತೀರಾ ಅನ್ನೋದ್ರ ಮೇಲೆ ನಿಮ್ಮೆಲ್ಲರ ಉಜ್ವಲ ಜೀವನದ ಭವಿಷ್ಯ ನಿರ್ಧಾರ ಆಗುತ್ತೆ. ಆ 8 ಗಂಟೆನಲ್ಲಿ ಜಾಸ್ತಿ ನಿದ್ದೆ ಮಾಡಬಹುದು, ಟೈಮ್ ಪಾಸ್ ಮಾಡಬಹುದು, ನ್ಯೂಸ್ ಚಾನಲ್ ನೋಡಬಹುದು, ಸೀರಿಯಲ್ ನೋಡಬಹುದು, ರೀಲ್ಸ್ ನೋಡಬಹುದು. ಆದರೆ ಭದ್ರವಾದ ಭವಿಷ್ಯ, ನಿಮ್ಮೆಲ್ಲರ ಭವಿಷ್ಯ, ನಿಮ್ಮ ಜೊತೆಗಿರುವವರ ಭವಿಷ್ಯ, ದೇಶದ ಭವಿಷ್ಯ ಪರಿವರ್ತನೆ ಮಾಡಲಿಕ್ಕೆ ಸುಂದರವಾದ ಈ ಅವಕಾಶನ ಬಳಸ್ಕೊಬಹುದು. ತುಂಬಾ ಜನ ಅನ್ಕೊಂಡಿದ್ದಾರೆ ಮೋದಿ ಕೇರಲ್ಲಿ ದುಡ್ಡು ಮಾಡಬಹುದು ಅಂತ ಹೇಳಿ. ಖಂಡಿತ ನಿಜ, ದುಡ್ಡನ್ನೂ ಮಾಡಬಹುದು. ದುಡ್ಡು ಒಂದೇ ಅಲ್ಲ, ಇಲ್ಲಿ ಭವ್ಯವಾದ ಒಂದು ಭವಿಷ್ಯ, ಎಲ್ಲರದು ಭವ್ಯವಾದ ಭವಿಷ್ಯ ನಿರ್ಮಾಣ ಆಗುತ್ತೆ. ಅದು ಆರೋಗ್ಯ ಆಗಿರ್ಬೋದು, ಫೈನಾನ್ಷಿಯಲ್ ಫ್ರೀಡಮ್, ಪ್ಯಾಸಿವ್ ಇನ್ಕಮ್, ಟೈಮ್ ಫ್ರೀಡಮ್, ಬಾಸ್ ಫ್ರೀಡಮ್, ರೆಕಗ್ನಿಷನ್, ಫಾರಿನ್ ಟ್ರಿಪ್ ಹೋಗ್ತಕ್ಕಂಥದ್ದು, ಸೇವೆ ಮಾಡ್ತಕ್ಕಂಥದ್ದು, ಕಾಂಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು, ದೇಶದ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ತಕ್ಕಂಥದ್ದು, ಬಡತನ ಕಡಿಮೆ ಮಾಡ್ತಕ್ಕಂಥದ್ದು, ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಅನ್ನ ಸಂಪಾದನೆ ಮಾಡಲಿಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದು, ವುಮೆನ್ ಎಂಪವರ್ಮೆಂಟ್, ರೂರಲ್ ಎಂಪವರ್ಮೆಂಟ್, ಯೂತ್ ಎಂಪವರ್ಮೆಂಟ್, ಇದೆಲ್ಲದರ ಜೊತೆಗೆ ಜೀವನ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಒಂದು ಉಜ್ವಲ ಭವಿಷ್ಯ ಇರ್ತಕ್ಕಂಥದ್ದು, ಎಜುಕೇಶನ್, ಲೈಫ್ ಎಜುಕೇಶನ್ ಪಡಿತಕ್ಕಂಥದ್ದು, ಲೀಡರ್ಶಿಪ್ ನ ಡೆವಲಪ್ ಮಾಡ್ತಕ್ಕಂಥದ್ದು, ಇನ್ನೂ ಸಿಕ್ಕಾಬಟ್ಟೆ ಇದೆ ಬೆನಿಫಿಟ್. ಅದೆಲ್ಲ ಹೇಳ್ತಾ ಹೋದ್ರೆ ಮೈಲಾರ ರೋಮಾಂಚನ ಆಗುತ್ತೆ. ನಮ್ಮ 26 ವರ್ಷದ ಅನುಭವದಲ್ಲಿ ಸಾವಿರಾರು, 4-5 ಸಾವಿರ ಗೊತ್ತಿಲ್ಲ, ತುಂಬಾ ಸಕ್ಸಸ್ ಸ್ಟೋರಿ ಕ್ರಿಯೇಟ್ ಆಗಿದೆ. ಅದರ ಒಂದು ಸೀಕ್ರೆಟ್ ಟೀಮಲ್ಲಿ ಕ್ರಿಯೇಟ್ ಆಗಿದೆ. ನಾವು ಅದನ್ನ ಸಪೋರ್ಟ್ ಮಾಡಿದೀವಿ. ಸೊ ಅದರ ಒಂದು ಸೀಕ್ರೆಟ್, ಅದ್ರ ಜೊತೆಗೆ ನೀವು ಯಾವ ತರ ನಿಮ್ಮ ಜೀವನದಲ್ಲಿ ವ್ಯಾಲ್ಯೂ ಆಡ್ ಮಾಡಬಹುದು ಬೇರೆಯವ್ರ ಲೈಫ್ ಅಲ್ಲಿ, ಇದ್ರ ಬಗ್ಗೆ ನಾವು ಮಾಹಿತಿ ಕೊಡ್ಲಿಕ್ಕೆ ತುಂಬಾ ಉತ್ಸುಕರಾಗಿದ್ದೀವಿ. ನಮ್ಮ ದೇಶದಲ್ಲಿ ಇವತ್ತು ಅತಿ ದೊಡ್ಡ ಸಮಸ್ಯೆ ಅಂದ್ರೆ ನಿರುದ್ಯೋಗ ಸಮಸ್ಯೆ. ಅಂದಾಜು 90 ಲಕ್ಷ ಗ್ರಾಜ್ಯುಯೇಟ್ಸ್ ಹೊರಗಡೆ ಬರ್ತಾ ಇದ್ದಾರೆ. ಇಂಜಿನಿಯರ್ಸ್, ಗ್ರಾಜ್ಯುಯೇಟ್ಸ್, MBAಗಳು, MTechಗಳು. ಅದರಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಇಷ್ಟ ಇಲ್ಲದೆ ಇದ್ರು ಕೂಡ ಅವರು ರೈತರಾಗ್ತಿದ್ದಾರೆ. ಇನ್ನ ಕೆಲವರು ಸಣ್ಣ ಪುಟ್ಟ ನೌಕರಿಗೆ ಹೋಗ್ತಾ ಇದ್ದಾರೆ. ಕೆಲವರಿಗೆ ಮಾತ್ರ ಒಂದಿಷ್ಟು ಗೌರ್ಮೆಂಟ್ ಜಾಬ್ ಸಿಗ್ತಾ ಇದೆ. ಸೊ ಮೆಜಾರಿಟಿ ಜನಗಳು ಏನಂದ್ರೆ, ಕೆಲವರು UPSC ಎಕ್ಸಾಮ್ ತಗೊಂತಾ ಇದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ ತಗೊಂತಾ ಇದ್ದಾರೆ. ಅರ್ಧದಷ್ಟು ಜನ ಅವರು ನಿರುದ್ಯೋಗಿಗಳಾಗ್ತಾ ಇದ್ದಾರೆ ಅಥವಾ ಅಂಡರ್ ಎಂಪ್ಲಾಯ್ಮೆಂಟ್ ಒಳಗಾಗ್ತಾ ಇದ್ದಾರೆ. ಇಷ್ಟ ಇಲ್ಲದೆ ಇದ್ರು ಕೂಡ ಸಣ್ಣ ಪುಟ್ಟ ನೌಕರಿಗೆ ಹೋಗ್ತಿದ್ದಾರೆ. ಇದರಿಂದಾಗಿ ಅಪರಾಧ ಜಾಸ್ತಿ ಆಗ್ತಾ ಇದೆ. ಸೊ ನಮ್ಮ ದೇಶದ ಆಸ್ತಿ ಆಗ್ಬೇಕಾಗಿರ್ತಕ್ಕಂಥ ಯೂತ್ ಇವತ್ತು ದೇಶದ ಗಂಡಾಂತರ ಆಗ್ತಿದ್ದಾರೆ, ಕ್ರಿಮಿನಲ್ಗಳು ಆಗ್ತಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಸರಿಯಾದ ರೀತಿ ಅರ್ಥ ಮಾಡಿಸಿ ಅವಕಾಶ ಕೊಟ್ಟಿದ್ದೆ. ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ರೆವಲ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಸೊ ಜಗತ್ತಿನಾದ್ಯಂತ ಭಾರತೀಯರು ಎಲ್ಲಾ ದೊಡ್ಡ ಮಟ್ಟದಲ್ಲಿ ಹೊರಗಡೆ ಹೋಗ್ತಾ ಇದ್ದಾರೆ. ಸಾಕಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು, ಸುಮಾರು 10-15% ಸಾಫ್ಟ್ವೇರ್ ಇಂಜಿನಿಯರ್ಸ್ USA ದಲ್ಲಿದ್ದಾರೆ. 10% ಅಲ್ಲಿನ ಡಾಕ್ಟರ್ಗಳು ಇಂಡಿಯನ್ಸ್ ಆಗಿದ್ದಾರೆ. ಅದೇ ತರ ನಾಸಾ ಸೈಂಟಿಸ್ಟ್ ಅಷ್ಟೇ ತುಂಬಾ ಜನ ಇದ್ದಾರೆ. ಅವಕಾಶದ ಕೊರತೆಯಿಂದ ಅವರು ಅಲ್ಲಿಗೆ ಹೋಗ್ತಿದ್ದಾರೆ. ಆದ್ರೆ ಸುಂದರವಾದ ಅವಕಾಶ ಇಲ್ಲಿ ಸಿಗ್ತಾ ಇದೆ. ಈ ಅವಕಾಶನ ಸರಿಯಾದ ರೀತಿ ಮಾಹಿತಿ ತಿಳ್ಕೋಬೇಕಾಗಿದೆ. ಅದೇ ತರನೇ ಈ ಸ್ವದೇಶಿ ಒಂದು ಇತ್ತೀಚೆಗೆ ಸಾಕಷ್ಟು ಮಹಾಶಕ್ತಿ ಬರ್ತಾ ಇದೆ ಸ್ವದೇಶಿ ಅನ್ನೋದಕ್ಕೆ. ಆ ಒಂದು ಸ್ವದೇಶಿಯ ಶಕ್ತಿನ ನಾವೆಲ್ಲರೂ ಕೂಡ ಪರಿಚಯ ಮಾಡಿಸ್ತಾ ಹೋಗೋಣ. ಅದೇ ತರನೇ ಇವತ್ತು ಟ್ಯಾಲೆಂಟ್ ಅಂತಕ್ಕದ್ದು ಏನಿದೆ, ಸಿಕ್ಕಾಬಟ್ಟೆ ಇದೆ. ಭಾರತದಲ್ಲಿ ಟ್ಯಾಲೆಂಟ್ಗಳ ಕೊರತೆ ಇಲ್ಲ, ಕನಸುಗಾರರ ಕೊರತೆ ಇಲ್ಲ, ಹಾರ್ಡ್ ವರ್ಕ್ ಮಾಡುವವರ ಕೊರತೆ ಇಲ್ಲ. ಆದ್ರೆ ಕೊರತೆ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಅವಕಾಶದ ಕೊರತೆ ಇದೆ. ಅದೇ ತರನೇ ಇಲ್ಲಿ ಪ್ರೋತ್ಸಾಹ ಮಾಡುವವರ ಕೊರತೆ ಇದೆ, ಮಾರ್ಗದರ್ಶನ ಮಾಡುವವರ ಕೊರತೆ ಇದೆ. ಆ ಅವಕಾಶ ಕೊಡ್ತಕ್ಕಂಥದ್ದು, ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಲೀಡರ್ ಆಗ್ತಕ್ಕಂಥದ್ದು, ಜನಗಳನ್ನ ಎಂಪವರ್ ಮಾಡಲಿಕ್ಕೆ ಅದ್ಭುತ ಅವಕಾಶ ಇಲ್ಲಿದೆ. ಪ್ರತಿಯೊಬ್ಬರು ಕೂಡ ಇವತ್ತು ಇನ್ವೈಟ್ ಮಾಡಿ ಝೂಮ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೇಳಿ, ಇನ್ವೈಟ್ ಮಾಡಿ. ಕನ್ನಡದಲ್ಲಿ ಸ್ಫುಟವಾಗಿ ವಿಶೇಷವಾದಂತಹ ಒಂದು ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀವಿ. ಲೀಡರ್ಗಳು ಬಂದು ತಮ್ಮ ಅನುಭವ ಹಂಚ್ಕೋತಾ ಇದ್ದಾರೆ. ಒಂದು ಟರ್ನಿಂಗ್ ಪಾಯಿಂಟ್ ಆಗ್ತಕ್ಕಂಥ ಈ ಒಂದು ಅವಕಾಶನ ರೀಚ್ ಮಾಡಿಸಿ ತುಂಬಾ ಜನ ನಿಮಗೆ ಥ್ಯಾಂಕ್ಫುಲ್ ಆಗ್ತಾರೆ. ಈಗಾಗಲೇ ಸಾವಿರಾರು ಜನ ನಮಗೆ ಥ್ಯಾಂಕ್ಫುಲ್ ಆಗಿದ್ದಾರೆ ಈ ಅವಕಾಶ ತೋರಿಸೋದಕ್ಕೋಸ್ಕರ. ಸೊ ಅದ್ಭುತವಾದಂತಹ ಒಂದು ಎಜುಕೇಶನ್ಗೆ ನೀವೆಲ್ಲ ರೆಡಿಯಾಗಿ. ವಿಶ್ ಯು ಆಲ್ ದ ಬೆಸ್ಟ್.